ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕೃಷ್ಣಾಂಜಲಿ ರಾಮ್. ಇವತ್ತೇನಂದ್ರೆ ರಾಕಿಗೆ ಹುಷಾರಿರ್ಲಿಲ್ಲ. ನೈಟ್ ಫುಲ್ ವಾಮಿಟಿಂಗ್ ಮಾಡ್ತಿದ್ದ. ಏನಾಯ್ತು ಬಂಗಾರಿ ನಿನ್ಗೆ? ಫುಲ್ ವಾಮಿಟ್ ಮಾಡ್ಕೊಂತಿದ್ಯಾ? ಕೂಚೋ ಕೂಚೋ ಬಂಗಾರಿ 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 ಓನ್ ಆಗ್ತಿದೆ ನಿಂಗೆ. ಗೈಸ್ ನೋಡಿ ಗೈಸ್, ಫುಲ್ ವಾಮಿಟ್ ಮಾಡ್ಕೊತಿದ್ದಾನೆ. ಓಕೆ, ಆಗಲೇ 12:30, 1 ಗಂಟೆ ಆಗ್ತಿದೆ ರಾತ್ರಿ. ಬಂಗಾರಿ ಓನ್ ಬಂಗಾರಿ. ಓನ್ ಆಯ್ತಾಯ್ತು ಬಂಗಾರಿ, ನಾಳೆ ಹಾಸ್ಪಿಟ್ಲಿಗೆ ಹೋಗೋಣ. ಓಕೆನಾ? ಸೊ ಹಾಗಾಗಿ ಇವಾಗ ನಾವು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂತಿದ್ದೀವಿ. ಇನ್ನು ಹಾಸ್ಪಿಟ್ಲಿಗೆ ಹೋಗೋಣ. ಊಟನೇ ಮಾಡ್ತಿಲ್ಲ ಗೈಸ್. ನೋಡಿ ಎಷ್ಟು ಊಟ ಹಂಗೆ ಬಿಡ್ತಿದ್ದಾನೆ. ನೆನ್ನೆನೂ ಬಿಸಾಕ್ತಾ, ಇವತ್ತು ಬಿಸಾಕ್ತಿದ್ದೀವಿ ನೋಡಿ. ನೋಡಿ ಊಟನೇ ಮಾಡ್ತಿಲ್ಲ. ಹಾಸ್ಪಿಟ್ಲ್ ಕರ್ಕೊಂಡೋಗಿ ಸೂಜಿ ಹಾಕಿಸ್ತೀನಿ ಬಾ. ನಿಂಗೆ ಇಂಜೆಕ್ಷನ್ ಹಾಕ್ತಾರೆ ಹಾಸ್ಪಿಟ್ಲಲ್ಲಿ. ಬಾ ಹಾಸ್ಪಿಟ್ಲ್ಗೆ ಹೋಗೋಣ. ವಾಕಿಂಗ್ ಹೋಗ್ತಿದ್ವಿ ಅಂತ ಅನ್ಕೊಂಡ್ಬಿಟ್ಟವನೇ ಅವನು. ಬೆಲ್ಟ್ ಹಾಕ್ತೀನಿ ಬಾ. ಹಾಕು ಕಾಲು, ಕಾಲು ಹಾಕು. ಹೋಗೋಣ ಹಾಸ್ಪಿಟ್ಲಿಗೆ. ಹಾಸ್ಪಿಟ್ಲಿಗೆ ಹೋಗಿ ನಿಂಗೆ ಕೇಳೋಣ ಏನಾಗೈತೆ. ಓಕೆನಾ? ಹಾಸ್ಪಿಟ್ಲು ಇನ್ನೊಂದು ಬೆಲ್ಟ್ ಅಲ್ಲಿ. ಆಯ್ತು ಆಯ್ತು ಆಯ್ತು, ಆರಾಮ್ ಆರಾಮ. ಬಾ ಹಾಸ್ಪಿಟ್ಲಿಗೆ ಹೋಗೋಣ. ತಗೊಳ್ಳಿ ಬಾಯ್ಲಿ, ಅಲ್ಲಿ ತಗೊಳ್ಳಿ ಕೊಡು. ಬಾ ಹೋಗೋಣ ಹಾಸ್ಪಿಟ್ಲಿಗೆ. ನನ್ನ ಬ್ಯಾಗ್ ಎತ್ಕೊಂಡ್ ಹೋಗೋದು. ಗೋ, ಬ್ರಿಂಗ್ ಮೈ ಬ್ಯಾಗ್. ಗೋ, ಬ್ಯಾಗ್ ಬ್ಯಾಗ್ ಎತ್ಕೊಂಬ. ಕೊಡು, ಬ್ಯಾಗ್ ಕೊಡಿಲಿ. ಹೋಗೋಣ ಹಾಸ್ಪಿಟ್ಲಿಗೆ. ಗೈಸ್ ಬನ್ನಿ ಗೈಸ್, ಹಾಸ್ಪಿಟ್ಲಿಗೆ ಹೋಗೋಣ. ಗೈಸ್ ಫುಲ್ ಟ್ರಾಫಿಕ್ ಗೈಸ್. ಟ್ರಾಫಿಕಲ್ಲಿ ಸ್ಟಕ್ ಆಗಿಬಿಟ್ಟಿದ್ದೀವಿ. ಈಚೆ ಬಂದ್ರೆ ಫುಲ್ ಟ್ರಾಫಿಕ್. ಜಾಗ ಬಿಟ್ರೆ ಬರೀ ರಾಕಿ ಬಿದ್ಬಿದ್ದಾಗ್ತಾವನೆ. ಗೈಸ್ ನಾವು ಇವಾಗ ವೆಟರ್ನರಿ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಅಂಡ್ ಇಲ್ಲೆಲ್ಲ ಡಾಗ್ಸ್ನ ಕರ್ಕೊಂಡ್ ಬಂದಿದ್ದಾರೆ. ನಮ್ ರಾಕಿ ಫುಲ್ ಶಿವರ್ ಆಗ್ತಿದ್ದಾನೆ. ಫುಲ್ ಶಿವರ್ ಆಗ್ತಾನಲ್ವಾ? ನೋಡಿ ಅಲ್ಲಿ ನೋಡಿ, ಆ ಡಾಗ್ ಏನು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತ. ನೋಡೋಣ ಹೇಗೆ ನೋಡ್ತಾವ. ಏ ರಾಕಿ ಸೆಟ್ ಫುಲ್ ನಡುಕ್ತಾವ ನೋಡು. ಇವಾಗ ಗೊತ್ತಾಗ್ತಿದೆ ಅವ್ನಿಗೆ ಇಂಜೆಕ್ಷನ್ಸ್ ಆಗ್ತಿವಿ ಅಂತ. ಈ ಸಿಟ್ ರಾಕಿ. ನಮ್ ರಾಕಿಗೆ ಏನಾಗ್ತಿದೆ ಅಂದ್ರೆ ಒಂದು 3-4 ಡೇಸ್ ಇಂದ ಊಟ ಮಾಡ್ತಿಲ್ಲ. ಅಂಡ್ ಪ್ರೈವೇಟ್ ಪಾರ್ಟ್ ಹತ್ರ ಅವನಿಗೆ ಗುಳ್ಳೆಗಳಾಗಿದೆ ಗೈಸ್. ಅದು ತುಂಬಾ ಪೇನ್ಫುಲ್ ಆಗಿದೆ ಅನ್ಸುತ್ತೆ ಅವನಿಗೆ. ಫುಲ್ ಗುಳ್ಳೆ ಆಗ್ಬಿಟ್ಟಿದೆ, ಏನಕ್ಕಂತ ಗೊತ್ತಿಲ್ಲ. ಸೊ ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡ್ ಬಂದಿದ್ದೀವಿ. ಮೇ ಬಿ ಡಾಕ್ಟರ್ಸ್ ಹೇಳ್ತಾರೆ ಅಲ್ವಾ ಏನಾಗಿದೆ, ಏನ್ ಮಾಡ್ಬೇಕು. ಲೈಕ್ ಅವನಿಗೆ ಜಾಗ ಸೆಟ್ ಆಗ್ತಿಲ್ವೋ ಏನು ಅಂತ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಲೆಟ್ಸ್ ಸಿ ಗೈಸ್. ಇಲ್ಲಿ ಎಷ್ಟೊಂದು ಜನ ಗರ್ಲ್ ನಾಯಿ ಬಂದ್ಬಿಟ್ಟಿದೆ ಅಲ್ವಾ. ಸ್ಮೆಲ್ ಮಾಡ್ಕೊಂಡು ಹೋಗ್ತಿದ್ದಾನೆ ಕೈ. ನೋಡಿ ನೋಡಿ ದಪ್ಪನ ಮಗ. ಇದು ಹೆಣ್ಣ ಈಗ, ಅದಕ್ಕೆ ಇವಳಿಂದನೇ ಹೋಗ್ತಿದ್ದಾನೆ. ಈಗ ರಿಜಿಸ್ಟ್ರೇಷನ್ ಆಯ್ತು, ಇದು ಕೊಟ್ಟಿದ್ದಾರೆ. ಇದನ್ನ ತಗೊಂಡು ಒಳಗೆ ಹೋಗ್ಬೇಕು. ತುಂಬಾ ಕ್ಯೂ ಲೈನ್ಸ್ ಇದೆ, ಎಷ್ಟು ಜನ ಇದಾರೆ ನೋಡಿ ಗೈಸ್. ಇವನಂತೂ ಕೂರ್ತಾನೆ ಇಲ್ಲ, ಮಾತೆ ಕೇಳ್ತಿಲ್ಲ ಗೈಸ್. ಅವಳಿಂದೆ ಹೋಗ್ತಾನೆ ಇದ್ದಾನೆ ಇವನು, ವೀನಸ್ ಹಿಂದೆ. ಅಲ್ಲಿ ನೋಡಿ, ಅಲ್ಲಿ ನೋಡಿ. ಎಷ್ಟು ಚೆನ್ನಾಗಿ ಗತ್ತಿ ಕುತ್ಕೊಂತಿದ್ದಾನೆ. ಇಲ್ಲಿ ಕೂರೋದೇ ಇಲ್ಲ
ಗೈಸ್ ಎಲ್ಲ ನಾಯಿಗಳು ಫುಲ್ ಭಯ ಪಡ್ತಿದ್ದಾರೆ. ಆದ್ರೆ ನನ್ ಪಕ್ಕ ಕೂತಿರೋ ನಾಯಿ ಮಾತ್ರ ಎಷ್ಟು ಬೇಗ ಆಗುತ್ತೆ. ನೋಡಿ ಗೈಸ್ ಎಷ್ಟು ಕ್ಯೂಟ್ ಆಗಿದ್ದಾನೆ ಇವನು. ಇಲ್ಲಿ ಮರಿಗಳು. ಇವಾಗ ನಮ್ದು ಟೋಕನ್ ಬಂದಿದೆ ನೋಡಿ, ಎಲ್ಲಾರು ನೋಡಿ ಹೇಗ್ ನೋಡಿಸ್ತಾರೆ. 151 ಅಲ್ಲ ನೀವು ಕೇಳಮ್ಮ 151 ಬಂದಿದೆ. ಎಕ್ಸ್ಕ್ಯೂಸ್ ಮೀ 151. ಓಕೆ ಕಿರಣ್ ಅಲ್ಲಿ ಇವ್ರಾದ್ಮೇಲೆ ಕಿರಣ್. ಏ ಆಯ್ತು ಸುಮ್ಮನೆ ಓಹೋ. ಗೈಸ್ ಇವಾಗ ಇವನ್ನೆಲ್ಲಿ ಕರ್ಕೊಂಡ್ ಬಂದಿದ್ದೀವಿ ಗೈಸ್. ಇವಾಗ ಇವನ್ ಚೆಕಪ್ ಎಲ್ಲ ಮುಗೀತು, ಇಂಜೆಕ್ಷನ್ಸ್ ಹಾಕಿದ್ರು, ಲೈಕ್ ಬ್ಲಡ್ ಟೆಸ್ಟ್ ಏನೋ ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ನೋಡು ಫುಲ್ ಯೂರಿನ್ ಎಲ್ಲ ಸುಸ್ಸು ಎಲ್ಲೋ ಮಾಡ್ತಿದ್ದಾನೆ ನೋಡಿ ಗೈಸ್. ಪಾಪ ಇಂಜೆಕ್ಷನ್ ಹಾಕ್ಬೇಕಾದ್ರೂ ಕುಯ್ಯ ಅಂತಾನು ಅಂದಿಲ್ಲ ಗೈಸ್, ಸುಮ್ಮನೆ ಕೂತಿದ್ದ. 2 days ಮತ್ತೆ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರು. ಲೈಕ್ ನಾಳೆನೂ ಕರ್ಕೊಂಡ್ ಬನ್ನಿ, ಒಂದ್ಸರಿ ಚೆಕ್ ಮಾಡ್ತೀವಿ, ಕರೆಕ್ಟಾಗಿ ಊಟ ಮಾಡಿಲ್ಲ ಅಂದ್ರೆ ಕರ್ಕೊಂಡ್ ಬನ್ನಿ, ವಾಮಿಟ್ ಆದ್ರೆ ಮತ್ತೆ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ನಾಳೆ ಮತ್ತೆ ನಾಳೆ ಜೊತೆ ಬರ್ಬೇಕು ಹಾಸ್ಪಿಟಲ್ಗೆ. ನೋಡೋಣ ಗೈಸ್. ಇವಾಗ ನಿದ್ದೆ ಮಾಡ್ತಿದ್ದಾನೆ ಗೈಸ್. ಪಾಪ ವಾಮಿಟ್ ಮಾಡಿ ತುಂಬಾ ಸುಸ್ತಾಗ್ಬಿಟ್ಟಿದ್ದಾನೆ ರಾಕಿ. ಜೋರ ಮಾತಾಡಿದ್ರೆ ತೊಳ್ಬಿಡ್ತಾನೆ ಗೈಸ್ ನೋಡಿ. ಹೇ ಗೈಸ್, ರಾಕಿನ ಹಾಸ್ಪಿಟ್ಲಿಂದ ಕರ್ಕೊಂಬರ್ಬೇಕಾದ್ರೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ನನ್ನ ಬ್ಯಾಟ್ರಿ ಡೆಡ್ ಆಗಿಬಿಟ್ಟಿತ್ತು. ಸೊ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ. ರಾಕಿ ಈಸ್ ಆಲ್ ರೈಟ್ ನಾವು. ಅವನು ಏನಂದರೆ ಸ್ವಲ್ಪ ಊಟ ಕಮ್ಮಿ ತಿಂತಿದ್ದಾನೆ, ಅಷ್ಟು ಬಿಟ್ಟರೆ ಆ್ಯಕ್ಟಿವ್ ಆಗಿದ್ದಾನೆ. ಓಕೆ, ಸೊ ಇವತ್ತು ಮನೇಲಿ ಪೂಜೆ ಮಾಡಬೇಕು, ಊರಿಗೆ ಹೋಗ್ತಿದ್ದೀನಿ. ಸೊ ಯಾ ಗೆಟ್ ರೆಡಿ ವಿತ್ ಗೈಸ್. ನಾನು ಆಗಲೇ ಐಸ್ ಕ್ಯೂಬ್ಸ್ನ ರಬ್ ಮಾಡಿದ್ದೀನಿ ಫೇಸ್ಗೆ, ಅದು ಡ್ರೈ ಆದಮೇಲೆ ಈ ಟೋನರ್ ಹಾಕೊಬೇಕು. ಮತ್ತು ಸ್ಯಾಲಿಸಿಲಿಕ್ ಆ್ಯಸಿಡ್ ಯೂಸ್ ಮಾಡ್ತೀವಿ. ಸ್ವಲ್ಪ ಆ್ಯಕ್ನಿ, ಸ್ವಲ್ಪ ಲೈಟಾಗಿ ಆ್ಯಕ್ನಿ ಸ್ಟಾರ್ಟ್ ಆಯಿತು, ಅದಕ್ಕೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಯೂಸ್ ಮಾಡೋದ್ರಿಂದ ನಿಮಗೆ ಆ್ಯಕ್ನಿ ಪಿಂಪಲ್ಸ್ ಇದ್ದರೂ ಹೊರಟೋಗ್ಬಿಡುತ್ತೆ. ಸೊ ಒಂದೊಂದು ಸೀರಮ್ ಒಂದೊಂದು ಥರ ರಿಯಾಕ್ಟ್ ಆಗುತ್ತೆ ನಿಮ್ಮ ಸ್ಕಿನ್ ಮೇಲೆ. ನಿಮಗೆ ಹೈಡ್ರೇಟಿಂಗ್ ಆಗಿರಬೇಕು ನಿಮ್ಮ ಸ್ಕಿನ್ ಅಂದರೆ ನಯಾಸಿನಮೈಡ್ ಯೂಸ್ ಮಾಡಿ, ಇಲ್ಲ ಹೈಲೋರಾನಿಕ್ ಆ್ಯಸಿಡ್ ಯೂಸ್ ಮಾಡಿ. ಏನೋ ಡಿಫ್ರೆನ್ಸ್, ಒಂದೊಂದು ಸೀರಮ್ನಿಂದ ಒಂದೊಂದು ಯೂಸಸ್ ಇದೆ ಗೈಸ್. ಆ ಥರ ಮಿನಿಮಲಿಸ್ಟ್ ಕಡೆಯಿಂದ ಮಾಯ್ಶ್ಚರೈಸರ್ ಸಿಕ್ಕಿದೆ ನೋಡಿ. ಅದರ ಕನ್ಸಿಸ್ಟೆನ್ಸಿ ಹೇಗಿದೆ, ಇಟ್ಸ್ ಪಿಂಕ್ ಕಲರ್, ನೈಸ್. ಆ್ಯಕ್ಚುಲಿ ಪಿಂಕ್ ಇದೆ. ನಾನು ಟ್ರೈ ಮಾಡ್ತಿದ್ದೀನಿ, ಏನಾದ್ರು ಡಿಫ್ರೆನ್ಸ್ ಏನಾದರೂ ಗೊತ್ತಾದರೆ ಐ ವಿಲ್ ಬೈ ದಿಸ್, ಇಲ್ಲಾಂದ್ರೆ ನೋ. ಐಬ್ರೋಸ್ ಆದಮೇಲೆ ಆಮೇಲೆ ತೆರೆ ಹೋಗ್ತದೆ. ಲಿಪ್ಸ್ಟಿಕ್ ಗೈಸ್ ಇಷ್ಟೇ. ನನ್ನ ಹೇರ್ ಏನೋ ಫುಲ್ ವೆಟ್ಟಾಗಿದೆ, ಸೊ ಅದಕ್ಕೆ ಏನು ಬಾಚ್ತಿಲ್ಲ. ಫುಲ್ ಪೂಜೆ ಎಲ್ಲ ಮಾಡಿ ಆಮೇಲೆ ಹೇರ್ ರೆಡಿ ಮಾಡಿಕೊಂಡ್ರೆ ಆಗುತ್ತೆ. ಇಷ್ಟೇ, ಬನ್ನಿ ಇವಾಗ ಪೂಜೆ ಮಾಡ್ರ. ಗೈಸ್ ರಂಗೋಲಿ ಎಲ್ಲ ಮುಗೀತು. ನನ್ನ ಯಾವ ಥರ ರಂಗೋಲಿ ಬಿಟ್ಟಿದ್ದೀನಿ ಅಂತ ತೋರಿಸ್ತೀನಿ.
ನಿನ್ನ ಅಜ್ಜಿ ರಂಗೋಲಿ ತುಳಿದ್ರೆ ಓದೇ ಕೊಡ್ತೀನಿ ನಿನ್ಗೆ, ಕಷ್ಟಪಟ್ಟು ಹಾಕಿದ್ದೀನಿ. ಹೋಗು ಒಳಗೆ, ಗೋ ಗೋ ಇನ್ ಸೈಡ್, ಗೋ 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 ಸೆಟ್. ಗೈಸ್ ಗೈಸ್ ಇವಾಗ ರಂಗೋಲಿ ಎಲ್ಲ ಆಯ್ತು. ಇವಾಗ ಫುಲ್ ಪೂಜೆ ಮಾಡಬೇಕು ಮನೇಲಿ. ಎಲ್ಲ ನೀಟಾಗಿ ತೆಗೆದು ಪೂಜೆ ಮಾಡಬೇಕು. ತೋರಿಸ್ತೀನಿ. ಗೈಸ್ 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 ಪೂಜೆ ಎಲ್ಲ ಮುಗೀತು ಗೈಸ್. ಇಲ್ಲಿ ನೋಡಿ ರಾಕಿ ಏನು ಮಾಡ್ತಾವನೆ ಒಂದು ಡಬ್ಬ ನನ್ನ ಏನೋ ಹಂಗೆ ಗೈಸ್ ವೇಟ್ ನೋಡಿ. ಬೆಲ್ಟ್ 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 ಎಲ್ಲ ಕಚ್ಚಿ 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 ಇಕ್ತಾವನೆ ಅವನು. ಕೂತ್ಕೊಳ್ಳೋ, ಇವಾಗ ತಾನೇ ವಾಕಿಂಗ್ ಹೋಗಿದ್ದೆ. ನಾನು ರಾಕಿ ಪೂಜೆ ಮಾಡಿದ್ವಿ. ಆ್ಯಂಡ್ ಇವಾಗ ಹೇರ್ ಎಲ್ಲ ಬಾಚ್ಕೊಂಡು ನೀಟಾಗಿ ರೆಡಿ ಆಗೋಣ. ಊರಿಗೆ ಹೋಗ್ತಿದ್ದೀನಿ ಅದಕ್ಕೆ ಅಷ್ಟೇ. ಗೈಸ್ ನನ್ನ ಔಟ್ಫಿಟ್ ಫುಲ್ ಔಟ್ಫಿಟ್ ತೋರಿಸ್ತೀನಿ. ಈ ಥರ ಇದೆ, ಇದು ನನ್ನ ಔಟ್ಫಿಟ್. ಇಷ್ಟೇ ಗೈಸ್ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಷ್ಟೇ.